ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಂ ನಮಃ ಶಿವಾಯ. ಈ ದಿನ ನಮಗೆ ಮಹಾಶಿವರಾತ್ರಿ ಹಬ್ಬ ಇದೆ. ಹಾಗಾಗಿ ನೀವು ಸಂಜೆ ದೀಪ ಹಚ್ಚುವ ಸಮಯದಲ್ಲಿ, ದೇವ್ರ ಮನೇಲಿ ದೀಪ ಹಚ್ತಿರಲ್ಲ, ಆ ಸಮಯದಲ್ಲಿ ದೀಪದಲ್ಲಿ ಈ ವಸ್ತುವನ್ನು ಹಾಕಿ 10 ರೂಪಾಯಿ ನೋಟ್ ತೊಗೊಂಡು 10 ರೂಪಾಯಿ ನೋಟಿನ ಮೇಲೆ ಈ ನಂಬರನ್ನು ಬರೆದು ನೀವು ರಾತ್ರಿ ಮಲಗಬೇಕಂದ್ರೆ ತಲೆ ದಿಂಬಿನ ಕೆಳಗಡೆ ಇಟ್ಟು, ನಂತರ ನೆಕ್ಸ್ಟ್ ಡೇ ಅಂದರೆ ಗುರುವಾರದ ದಿನ ನೀವು ದೇವರ ಉಂಡಿಗೆ, ಅದರಲ್ಲೂ ಈಶ್ವರ ದೇವಸ್ಥಾನದ ಉಂಡಿಗೆ ಈ 10 ರೂಪಾಯಿ ನೋಟನ್ನು ಹಾಕಬೇಕಾಗತ್ತೆ. ಈ ರೀತಿ ಹಾಕೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ದಿನ ಏನು ತುಂಬಾ ದಾರಿದ್ರ್ಯತೆ ಅನ್ನೋದು ಹೆಚ್ಚಾಗಿದೆ, ತುಂಬಾ ಹಣದ ಸಮಸ್ಯೆ ಅನ್ನೋದು ಹೆಚ್ಚಾಗಿದೆ, ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇದೆ, ಏನೇ ಅಂದರೂ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಅನ್ನೋರು, ನೀವು ಮಹಾಶಿವರಾತ್ರಿಯ ದಿನ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಶಿವಪಾರ್ವತಿಯ ಆಶೀರ್ವಾದ ಕೂಡ ಸಿಗುತ್ತೆ. ಇನ್ನು ಈ ದಿನ ಶಿವರಾತ್ರಿ ಇರೋದ್ರಿಂದ ನಿಮ್ಗೆ ಆಲ್ರೆಡಿ ಜಾಗರಣೆ ಆಗ್ಬೋದು, ಹಾಗೆಯೇ ಉಪವಾಸದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ದಿನ ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಈ ದಿನ ಯಾವ ವಸ್ತುಗಳನ್ನು ತರಬೇಕು, ಯಾವ ವಸ್ತುಗಳನ್ನು ತರಬಾರ್ದು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಸಂಜೆ ನಾವು ದೀಪ ಹಚ್ಚುವ ಸಮಯದಲ್ಲಿ, ಅಂದರೆ ಈ ದಿನ ನೀವು ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಉಪವಾಸವನ್ನು ಕೈಗೊಂಡಿರ್ತೀರ, ಹಾಗೆಯೇ ಪೂಜೆ ಕೂಡ ಆಗಿರುತ್ತೆ. ಇನ್ನು ಸಂಜೆ ನಾವು ದೀಪ ಹಚ್ಚುವ ಸಮಯದಲ್ಲಿ ಈಶ್ವರ ಪಾರ್ವತಿಯ ಫೋಟೋ ಇತ್ತು ಅಂದರೆ ಈಶ್ವರ ಪಾರ್ವತಿಯ ಫೋಟೋ ಮುಂದೆ ಈ ದಿನ ತೆಂಗಿನಕಾಯಿಯ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಥವಾ ತೆಂಗಿನಕಾಯಿ ದೀಪಾರಾಧನೆ ಮಾಡೋಕ್ಕಾಗಲಿಲ್ಲ ಅನ್ನೋರು ಬೆಲ್ಲದ ದೀಪಾರಾಧನೆ ಮಾಡ್ಬೋದು, ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಬೋದು, ಹಾಗೆಯೇ ಗೋಧಿ ಹಿಟ್ಟಿನ ದೀಪಾರಾಧನೆ ಮಾಡ್ಬೋದು. ನೀವು ಯಾವುದು ನನಗೆ ಈ ರೀತಿಯ ದೀಪಾರಾಧನೆ ಮಾಡೋಕ್ಕಾಗಲ್ಲ ಅನ್ನೋರು, ಮಾಮೂಲಿ ಪ್ರತಿದಿನ ನಾವು ಯಾವ ರೀತಿಯಾಗಿ 2 ದೀಪಗಳನ್ನು ಹಚ್ತಿರಲ್ಲ, ಅದೇ ದೀಪಾರಾಧನೆ ಕೂಡ ಅದೇ ದೀಪಗಳನ್ನು ಕೂಡ ಹಚ್ಬೋದು. ಆದಷ್ಟು ತುಪ್ಪವನ್ನು ಹಾಕಿ ನಾವು ದೀಪವನ್ನು ಹಚ್ಚೋದು, ಹಾಗೆಯೇ ಕೊಬ್ಬರಿ ಎಣ್ಣೆಯಿಂದ ದೀಪಗಳನ್ನು ಹಚ್ಚಿದ್ರೆ ನಮ್ಮ ಕಷ್ಟಗಳು ಬೇಗನೆ ಕಳೆಯುತ್ತೆ ಸ್ನೇಹಿತರೆ. ಎಲ್ಲದಕ್ಕಿಂತ ನಮಗೆ ತುಪ್ಪದ ದೀಪಾರಾಧನೆ, ಎರಡನೇದಾಗಿ ಕೊಬ್ಬರಿ ಎಣ್ಣೆ ದೀಪಾರಾಧನೆ ಮಾಡೋದ್ರಿಂದ ಅತಿ ಶೀಘ್ರವಾಗಿ ನಿಮ್ಮ ಕಷ್ಟಗಳು ಕಳೆಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮಗೆ ಯಾವುದೇ ದೀಪಾರಾಧನೆ ಮಾಡಿದ್ರೂ ಕೂಡ ಈ ದಿನ ಆ ದೀಪದಲ್ಲಿ ಒಂದೊಂದು ಏಲಕ್ಕಿಯನ್ನು, ಅಂದರೆ ಚೆನ್ನಾಗಿ ಗ್ರೀನ್ ಕಲರ್ ಇರುವಂಥ ಏಲಕ್ಕಿಯನ್ನು ಆ ದೀಪದಲ್ಲಿ ಹಾಕಬೇಕಾಗತ್ತೆ. ನೀವು ಯಾವುದೇ ದೀಪಾರಾಧನೆ ಮಾಡಿ, ಅಂದರೆ ಈಗ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ತೀರಿ ಅಂದರೆ ಅದರಲ್ಲಿ ಒಂದೊಂದು ದೀಪದಲ್ಲಿ ಒಂದೊಂದು ಏಲಕ್ಕಿಯನ್ನು ಹಾಕೋದು. ಹಾಗೆಯೇ ಕೊಬ್ಬರಿಯಿಂದ, ಅಂದರೆ ತೆಂಗಿನಕಾಯಿ ದೀಪಾರಾಧನೆ ಮಾಡ್ತೀನಿ ಅನ್ನೋದಾದರೆ ಅದರಲ್ಲಿ ಒಂದೊಂದು 2 ದೀಪಗಳಂತೂ ಹಚ್ಚಿರ್ತೀರಲ್ಲ, ಅದರಲ್ಲಿ ಒಂದೊಂದು ಏಲಕ್ಕಿಯನ್ನು ಹಾಕೋದು. ಅಥವಾ ನಾನು ಏನೂ ಮಾಡೋದಕ್ಕಾಗಲ್ಲ, ನಾವು ದೀಪಗಳನ್ನು ಹಚ್ತಾ ಇದ್ರಿ, 2 ದೀಪವನ್ನು ಹಚ್ತೀನಿ ಅನ್ನೋರು ಅದೇ ದೀಪದಲ್ಲಿ ನೀವು, ಅಂದರೆ ದೀಪ ಹಚ್ಚಿದ ನಂತರ ಆ ಏಲಕ್ಕಿಯನ್ನು ಕೈಯಲ್ಲಿಡ್ಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡು, ನನಗೆ ಕಷ್ಟಗಳನ್ನೆಲ್ಲ ಬಗೆಹರಿಸಪ್ಪ ಅಂತ ಈಶ್ವರ ಪಾರ್ವತಿಯನ್ನು ನೀವು ಧ್ಯಾನ ಮಾಡ್ತಾ, ಈಶ್ವರ ಪಾರ್ವತಿಯ ಓಂ ನಮಃ ಶಿವಾಯ ಅಂತ ಹೇಳ್ತಾ ನೀವು ಆ ಏಲಕ್ಕಿಯನ್ನು ಒಂದೊಂದು ದೀಪದಲ್ಲಿ ಹಾಕಬೇಕಾಗತ್ತೆ. ನಂತರ ನೀವು ಒಂದು ಚೆನ್ನಾಗಿರುವಂಥ 10 ರೂಪಾಯಿ ನೋಟನ್ನು ತೊಗೊಬೇಕು. ಹರಿದಿರಬಾರ್ದು, ಹಾಗೆಯೇ ತುಂಬ ಹಳೆ ನೋಟ್ ಕೂಡ ಆಗಿರಬಾರ್ದು. ಅಂತಹ ಒಂದು 10 ರೂಪಾಯಿ ನೋಟನ್ನು ತಗೊಂಡು ಆ ನೋಟಿನ ಮೇಲೆ ಉಮಾಮಹೇಶ್ವರಿಯೇ ನಮಃ ಅಂತ ಬರೀಬೇಕಾಗತ್ತೆ. ಈ ಮಂತ್ರವನ್ನು ಬರೆಯೋದ್ರಿಂದ ಏನು ಪ್ರಯೋಜನ ಇದೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ 10 ರೂಪಾಯಿ ನೋಟ್ ಮೇಲೆ ನಾನಿಲ್ಲಿ ಮಂತ್ರವನ್ನು ಬರೆದಿದ್ದೀನಿ. ರೆಡ್ ಪೆನ್ನಲ್ಲೇ ಬರೀಬೇಕು, ಯಾವುದೇ ಕಾರಣಕ್ಕೂ ನೀವು ಬೇರೆ ಪೆನ್ನಲ್ಲಿ ಬರೆಯೋ ಆಗಿಲ್ಲ. ಹಾಗಾಗಿ ರೆಡ್ ಇಂಕಲ್ಲೇ ಬರೀಬೇಕಾಗತ್ತೆ. ಅಲ್ಲಿ ನೋಟಿನ ಮೇಲೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ನಾನಿಲ್ಲಿ ಕೆಳಗಡೆ ಕೂಡ ಬರೆದು ತೋರಿಸಿದ್ದೀನಿ. ಓಂ ಉಮಾಮಹೇಶ್ವರಿಯೇ ನಮಃ ಅಂತ ನೀವು ದೇವ್ರ ಮನೆಯಲ್ಲೇ ಕೂತ್ಕೊಂಡು ನೀವು ಈ ರೀತಿಯಾಗಿ ಈಶ್ವರ ಪಾರ್ವತಿಯನ್ನು ಧ್ಯಾನ ಮಾಡ್ತಾ ಈ ರೀತಿಯಾಗಿ ಬರೀಬೇಕಾಗತ್ತೆ. ಇನ್ನು ಇದರಿಂದ ಏನು ಪ್ರಯೋಜನ ಆಗುತ್ತೆ ಈ ರೀತಿಯಾಗಿ ಉಮಾಮಹೇಶ್ವರಿಯೇ ನಮಃ ಅಂತ ಬರೆಯೋದ್ರಿಂದ ಅನ್ನೋದಾದರೆ, ಈ ಮಂತ್ರದಿಂದ ದಂಪತಿಗಳ ದಾಂಪತ್ಯ ಜೀವನಕ್ಕೆ ಸಾಮರಸ್ಯವನ್ನು ತಂದುಕೊಡುತ್ತೆ. ಇದು ಮದುವೆಯ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೆ, ದುಷ್ಟ ಶಕ್ತಿಗಳಿಂದ ರಕ್ಷಣೆ ಕೂಡ ಮಾಡುತ್ತೆ. ಇನ್ನು ಇದು ದಂಪತಿಗಳ ನಡುವೆ ಎಲ್ಲ ರೀತಿಯ ಭಿನ್ನಾಭಿಪ್ರಾಯಗಳಾಗ್ಬೋದು,
ಅಡೆತಡೆಗಳಾಗೋದು ಅದು ಕೂಡ ನಿವಾರಣೆ ಮಾಡುತ್ತೆ. ಇನ್ನು ಯಾರೆಲ್ಲ ಡೈವರ್ಸ್ಗೆ ಹಾಕಿದ್ದೀರಾ, ನಾನು ವಿಚ್ಛೇದನ ತೊಗೊಬೇಕು ಅನ್ನೋರು ಕೂಡ ಅದು ಕೂಡ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಉಮಾ ಮಹೇಶ್ವರಿಯ ಆಶೀರ್ವಾದದಿಂದ ದಂಪತಿಗಳು ಆರೋಗ್ಯ, ಸಂಪತ್ತು, ಸಮೃದ್ಧಿಯನ್ನು ಕೂಡ ಪಡೀತಾರೆ ಅಂತಲೇ ಹೇಳ್ಬೋದು. ಯಾರ ಮನೆಯಲ್ಲಿ ಗಂಡ ಹೆಂಡತಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿರುತ್ತೆ, ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಿದೆ, ನಾವು ಜಗಳಗಳು ಆಡ್ತಾನೆ ಇರ್ತೀರಿ, ಒಬ್ರಿಗೊಬ್ಬರು ಹೊಂದಾಣಿಕೆ ಇಲ್ಲ ಅನ್ನೋರು ಕೂಡ ಈ ರೀತಿಯಾಗಿ 10 ರೂಪಾಯಿ ನೋಟಿನ ಮೇಲೆ ಉಮಾ ಮಹೇಶ್ವರಿಯೇ ನಮಃ ಅಂತ ನೀವು ಬರಿಬೇಕಾಗತ್ತೆ. ಇನ್ನು ತುಂಬ ಜನಕ್ಕೆ ಹೆಣ್ಣು ನೋಡ್ತಾ ಇದ್ದೀನಿ, ಗಂಡು ನೋಡ್ತಾ ಇದ್ದೀನಿ, ಏನೋ ಅಡೆತಡೆಗಳು ಜಾಸ್ತಿ ಆಗ್ತಾ ಇದೆ, ಇನ್ನೇನು ಮದುವೆ ಸೆಟ್ ಆಯಿತು ಅಂತ ಅಂದ್ಕೊತಿರ್ತೀರಿ, ಅಷ್ಟರಲ್ಲೇ ಮದುವೆ ಮುರಿದು ಬೀಳೋದಾಗಲಿ ಅಥವಾ ಎಂಗೇಜ್ಮೆಂಟ್ ಆಗುತ್ತೆ, ಮದುವೆ ತನಕ ಹೋಗೋದೇ ಇಲ್ಲ. ಇಂಥವರು ಕೂಡ ನೀವು ಯಾರು ಮದುವೆ ಆಗುವಂಥ ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು, ಅವ್ರ ಪರವಾಗಿ ಅಪ್ಪ ಅಮ್ಮನೂ ಈ ಮಂತ್ರವನ್ನು ಬರಿಬೋದು ಅಥವಾ ಅವರೇ ಖುದ್ದಾಗಿ ಕೂತ್ಕೊಂಡು ದೇವ್ರ ಮನೇಲಿ ಕೂತ್ಕೊಂಡು ಈ ರೀತಿಯಾಗಿ ಕೂಡ ಬರೀಬಹುದು. ಉಮಾ ಎಂಬುದು ಪಾರ್ವತಿ ದೇವಿಯ ಮತ್ತೊಂದು ಹೆಸರು. ಶಿವ ಪತ್ನಿ ಮತ್ತು ಮಹೇಶ್ವರಿ ಬೇರೆ ಯಾರೂ ಅಲ್ಲ, ಸ್ವತಃ ಶಿವನೇ ಕೂಡ ಆಗಿದ್ದಾನೆ. ಹಾಗಾಗಿ ಉಮಾ ಮಹೇಶ್ವರಿ ಮಂತ್ರವನ್ನು ವಿವಾಹಿತ ದಂಪತಿಗಳ ಜೀವನಕ್ಕಾಗಿ ಅಪಾರ ಪ್ರಯೋಜನಕಾರಿ ಅಂತಲೂ ಹೇಳ್ಬೋದು. ಈ ಮಂತ್ರದ ಪಠಣೆಯಿಂದ ಆಕಾಂಕ್ಷಿ ದಂಪತಿಗಳ ದಾಂಪತ್ಯ ಜೀವನದಲ್ಲೂ ಸಾಮರಸ್ಯವನ್ನು ಕೂಡ ತಂದುಕೊಡುತ್ತೆ. ಇದು ದಾಂಪತ್ಯದಲ್ಲಿ ಎಲ್ಲ ರೀತಿಯ ದುಷ್ಟ ಶಕ್ತಿಗಳಿಂದ ಕೂಡ ರಕ್ಷಣೆ ಕೂಡ ನೀಡುತ್ತೆ. ಇನ್ನು ದಂಪತಿಗಳ ಸಂತೋಷದ ದಾಂಪತ್ಯ ಜೀವನದಲ್ಲಿ ದಾರಿಯಲ್ಲಿ ಬರುವ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ದೇವ ಪುರಾಣಗಳು ಉಮಾ ಮಹೇಶ್ವರಿ ಮಂತ್ರವನ್ನು ಪಠಿಸುವ ಯಾವುದೇ ದಂಪತಿಗಳು ಶಾಶ್ವತ ಮತ್ತು ಸಂತೋಷದಿಂದ ತುಂಬಿದ ದಾಂಪತ್ಯ ಜೀವನವನ್ನು ಪಡೀತಾರೆ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಂತೂ ಡೈವರ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಹಾಗೆಯೇ ಇನ್ನು ನನಗೆ ಮದುವೆ ಬೇಡ ಅನ್ನೋ ಹೆಣ್ಮಕ್ಳಾಗ್ಬೋದು ಅಥವಾ ಗಂಡು ಮಕ್ಕಳು ಕೂಡ ಇತ್ತೀಚಿನ ದಿನಗಳಲ್ಲಿ ಮದುವೆ ಕೂಡ 30 ವರ್ಷ 35 ವರ್ಷ ಆದ್ರೂ ಮದುವೆಗಳು ಕೂಡ ಆಗ್ತಾಯಿಲ್ಲ. ಅಂಥವರು ಕೂಡ ಈ ರೀತಿಯಾಗಿ ಈ ದಿನ ಸಂಜೆ ನೀವು ಬರೀಬೋದು. ಸಾಯಂಕಾಲ ಬರೆಯೋಕ್ಕಾಗಲ್ಲ, ನಾನು ಕೆಲ್ಸಕ್ಕೆ ಹೋಗಿದ್ದೀನಿ, ಬರೋದು ಲೇಟ್ ಆಗುತ್ತೆ ಅನ್ನೋರು ನೀವು ರಾತ್ರಿ ಯಾವ ಟೈಮಲ್ಲಿ ಬರ್ತೀರಾ ನೋಡಿ ಮನೆಗೆ, ಅದೇ ಟೈಮಲ್ಲೇ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೇಲಿ ಕೂತ್ಕೊಂಡು ದೀಪ ಹಚ್ಚಿ ದೀಪದಲ್ಲಿ ಈ ವಸ್ತು ಹಾಕಿ ನಂತರ ನೀವು ಬರೀಬೇಕಾಗತ್ತೆ. ಈಗ ಹೊರಗಡೆ ಇದ್ದೀನಿ ಏನು ಮಾಡೋದು ಅನ್ನೋರಾದರೆ ದೀಪ ಹಚ್ಚೋಕ್ಕೂ ಆಗಲ್ಲ ಅನ್ನೋರು ನೀವು ಬರೀ ಜಸ್ಟ್ 10 ರೂಪಾಯಿ ನೋಟಿನ ಮೇಲೆ ಈ ರೀತಿಯಾಗಿ ಬರೆದು ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಳ್ಳಿ. ನಾಳೆ ಬೆಳಗ್ಗೆ ಹೋಗಿ ನೀವು ಹುಂಡಿಗೆ ಹಾಕಬೇಕಾಗತ್ತೆ. ಅಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹುಂಡಿಗೆ ಹಾಕಬೇಕಾಗತ್ತೆ. ಇನ್ನು ಮನೇಲಿ ಇರೋರು ನೀವು ಸಂಜೆ ನೀವು ದೀಪ ಹಚ್ಚದಲ್ಲಿ ಈ ರೀತಿಯಾಗಿ ಬರೀತೀರ, ಬರೆದು ನೀವು ದೇವ್ರ ಮನೇಲೇ ಇಡಿ. ರಾತ್ರಿ ನೀವು ಮಲಗಕ್ಕೆ ಹೋಗ್ತೀರಲ್ಲ, ಮಲಗೋ ಸಮಯದಲ್ಲಿ ಆ ನೋಟನ್ನು ತೊಗೊಂಡೋಗಿ ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ. ದಿಂಬಿನ ಕೆಳಗಡೆ ಇಟ್ಕೊಂಡು ನೀವು ಗುರುವಾರದ ದಿನ ಅಂದರೆ ನಾಳೆ ದಿನ ನೀವು ಸ್ನಾನ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಅದರಲ್ಲೂ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಈಶ್ವರನ ಮುಂದೆ ನಿಂತ್ಕೊಂಡು ನಾನು ಈ ರೀತಿಯಾಗಿ ಬರೆದಿದ್ದೀನಿ, ನನ್ನ ದಾಂಪತ್ಯ ಜೀವನದಲ್ಲಿ ಇನ್ನು ಮುಂದೆ ಸುಖವಾಗಿರಲಿ, ಯಾವುದೇ ಅಡೆತಡೆಗಳು ಬರದೇ ಇರೋ ಹಾಗಾಗಲಿ ಅಂತ ನೀವು ಈಶ್ವರನ ಹತ್ರ ಬೇಡ್ಕೊಬೇಕಾಗತ್ತೆ. ಈಗ ಅವ್ರು ಬರೆಯೋಕ್ಕಾಗಲ್ಲ ಅನ್ನೋರು ಅವ್ರ ಪರವಾಗಿ ಅಪ್ಪ ಅಮ್ಮ ಇರ್ತಾರಲ್ಲ ಅವರು ಕೂಡ ಬರೀಬೋದು, ಅಥವಾ ಅಕ್ಕ ತಂಗಿ ಇದ್ದರೆ ಅವರು ಕೂಡ ಈ ರೀತಿಯಾಗಿ ಬರೆದು ಅವರು ಈಗ ಹೊರಗಡೆ ಹೋಗಿರ್ತಾರೆ ಅಥವಾ ಹೊರದೇಶದಲ್ಲಿ ಇರ್ತಾರೆ, ಅಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಅವ್ರ ಪರವಾಗಿ ಅಪ್ಪ ಅಮ್ಮ ದೇವ್ರ ಮನೇಲಿ ಬರೆದು ನಂತರ ದಿಬ್ಬಿನ ಕೆಳಗಡೆ ಇಟ್ಕೊಂಡು ನೆಕ್ಸ್ಟ್ ಡೇ ಹೋಗಿ ಅಂದರೆ ನಾಳೆ ಹೋಗಿ ಇದನ್ನು ಈಶ್ವರನ ದೇವಸ್ಥಾನಕ್ಕೆ ಅವ್ರ ಪರವಾಗಿ ನೀವು ಬೇಡ್ಕೊಬೋದು. ಈ ರೀತಿ ಮಾಡೋದ್ರಿಂದ ಕಂಕಣ ಬಲ ಅನ್ನೋದು ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರಿಗೆ ಅತಿ ಶೀಘ್ರವಾಗಿ ಕಂಕಣ ಬಲ ಅನ್ನೋದು ಕೂಡಿ ಬರುತ್ತೆ. ಇನ್ಯಾರಾದರೂ ಡೈವರ್ಸ್ಗೆ ಹಾಕಿದ್ದೀರಿ, ವಿಚ್ಛೇದನಕ್ಕೆ ಹಾಕಿದ್ದೀರಿ ಅಂದರೆ ಅವರ ಸಂಸಾರ ಕೂಡ ಸರಿ ಹೋಗುತ್ತೆ. ಹಾಗೆಯೇ ದಾಂಪತ್ಯದಲ್ಲಿ ಯಾರೆಲ್ಲ ನಾವು ಮನೆಗಳಲ್ಲಿ ಜಗಳ ಆಡ್ತಾ ಇರ್ತೀರಿ, ಮನೇಲಿ ನೆಮ್ಮದಿನೇ ಇಲ್ಲ, ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇದೆ, ಮನೇಲಿ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳಗಳು ಆಗ್ತಾ ಇರುತ್ತೆ ನಮ್ಮ ಮಧ್ಯ ಅನ್ನೋರು, ಭಿನ್ನಾಭಿಪ್ರಾಯ ಹೆಚ್ಚಾಗಿದೆ ಅನ್ನೋರು ನೀವು ಈ ರೀತಿಯಾಗಿ ರೆಡ್ ಪೆನ್ನಲ್ಲಿ ಬರೆಯೋದ್ರಿಂದ ನಿಮ್ಮ ದಾಂಪತ್ಯ ಜೀವನ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ದಿನ ಮಹಾಶಿವರಾತ್ರಿ ಇದೆ. ಹಾಗಾಗಿ ಸಂಜೆ ಅಥವಾ ನೀವು ರಾತ್ರಿ ಸಮಯದಲ್ಲಿ ಈ ರೀತಿಯಾಗಿ ಮಾಡಿ, ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ಟೈಮ್ ಇದೆ ಅನ್ನೋರು ಆಗ ಮಾಡಿ, ನನಗೆ ಆ ಟೈಮಲ್ಲಿ ನಾನು ಇರೋಕ್ಕಾಗಲ್ಲ ಅನ್ನೋರು ನೀವು ರಾತ್ರಿ ಕೂಡ ಬಂದು ನೀವು ಮಾಡ್ಬೋದು. ಅಕಸ್ಮಾತು ಅವ್ರ ಪರವಾಗಿ ಅಪ್ಪ ಅಮ್ಮ ಅಕ್ಕ ತಂಗಿ ಯಾರು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ.
ಈ ರೀತಿಯಾಗಿ ಈ ದಿನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ವರ್ಷಕ್ಕೊಂದು ಸಾರಿ ಬರುವಂಥ ಮಹಾಶಿವರಾತ್ರಿಯ ಹಬ್ಬದ ದಿನ ನಾವು ಈ ಉಮಾಮಹೇಶ್ವರಿ ನಮಃ ಅನ್ನೋ ಮಂತ್ರವನ್ನು ಬರೆಯೋದ್ರಿಂದ ಶಿವ ಪಾರ್ವತಿಯರು ಎಷ್ಟು ಚೆನ್ನಾಗಿದ್ರು ಅದೇ ರೀತಿಯಾಗಿ ಗಂಡ ಹೆಂಡತಿಯ ಮಧ್ಯ ಅಷ್ಟು ಸಾಮರಸ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲರೂ ಯಾರಿಗೆಲ್ಲ ಪ್ರಾಬ್ಲಮ್ಸ್ ಇದೆ, ಯಾರಿಗೆಲ್ಲ ಕಷ್ಟ ಇದೆ ಅನ್ನೋರು ಎಲ್ಲರೂ ಮಾಡ್ಕೊಳ್ಳಿ. ಶಿವ ಪಾರ್ವತಿಯರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.